ಇನ್ನೇನು ಕೆಲವೇ ನಿಮಿಷದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಬಟ್ ಅದಕ್ಕಿಂತ ಮುನ್ನ ಬೇರೆ ಬೇರೆ ವಲಯಗಳ ನಿರೀಕ್ಷೆ ಏನು ಅನ್ನುವಂಥದ್ದನ್ನ ಕಡೆಗೆ ನಾವು ನೋಡ್ತಾ ಇದ್ವಿ. ರೈತರು ಪ್ರಮುಖವಾಗಿ ಬಜೆಟ್ ಬಗ್ಗೆ ಇಟ್ಟಿರುವಂತಹ ನಿರೀಕ್ಷೆಗಳೇನು, ಏನ್ ಹೇಳ್ತಾ ಇದ್ದಾರೆ ರೈತ ಮುಖಂಡರುಗಳು, ಬನ್ನಿ ನೋಡೋಣ. ಇಲ್ಲಿ ಏನು ಅಗ್ರಿ ಬೇಸ್ಡ್ ಇಂಡಸ್ಟ್ರಿ ಈಗಾಗಲೇ ಇಂಡಸ್ಟ್ರಿ ಚಾಮರಾಜನಗರ ಆಗ್ತಾ ಇದೆ. ಅಗ್ರಿ ಬೇಸ್ಡ್ ಇಂಡಸ್ಟ್ರಿ ಮಾಡಿ ಅದನ್ನ ಮೊದಲನೇ ರೈತರಿಗೆ ಕೊಡಬೇಕು. ಜೊತೆಗೆ ಇಲ್ಲಿ ಪ್ರಾಸೆಸಿಂಗ್ ಅರಿಶಿನ ಇರ್ಬೋದು, ಟೊಮೊಟೊ ಇರ್ಬೋದು, ಬಾಳೆ ಇರ್ಬೋದು, ಅದರದೇ ಆದ ಒಂದು ಪ್ರಾಸೆಸಿಂಗ್ ಈಗಾಗಲೇ ಯೂನಿಟ್ ಕೊಟ್ಟಿದ್ದಾರೆ ಸುಮಾರು ವರ್ಷದಿಂದ, ಅದು ಯೂನಿಟ್ ಆಗಿಲ್ಲ. ರೈತರಿಗೆ ವಿಶೇಷವಾಗಿ ನೈಸರ್ಗಿಕವಾಗಿ ಚರ್ಚೆ ಮಾಡೋಕ್ಕೋಸ್ಕರ ಒಂದು ಚಾಮರಾಜನಗರಕ್ಕೆ ನೈಸರ್ಗಿಕ ಕೇಂದ್ರನ ಕೊಟ್ಟಾಗ ಮಾತ್ರ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಆದ್ಯತೆ ಅಂದರೆ ನೀರಾವರಿ ಒದಗಿಸ್ಬೇಕು. ಇನ್ನೊಂದು ರೈತರು ಬರಗಾಲಕ್ಕೆ ಮತ್ತು ಕೊರೋನಾಲಿಂದ ತತ್ತರಿಸ್ತಾರೆ ರೈತರು, ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ನಮ್ಮ ಯಾದಗಿರಿ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟದ್ದು. ಈ ಭಾಗದಲ್ಲಿ ಭಾಳಷ್ಟು ಮಳೆ ಆಗಿಲ್ಲ, ಬರಗಾಲ ಭಾಳಷ್ಟು ಸಂಭವಿಸಿದೆ. ದನಕರಗಳು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಜುಬೇರ್ ಶರೀಫ್ ಮೊಬೈಲ್ ರಿಪೇರಿ ಬಿಸ್ನೆಸ್ ನಲ್ಲಿ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈ ಭಾಗದಿಂದ ಬೆಂಗಳೂರು ಕಡೆಗೆ ಗುಳೆ ಹೋಗ್ತಕ್ಕಂಥ ಜನರ ಸಂಖ್ಯೆ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಇದು ವಿಶೇಷ ನಮ್ಮ ಕಲ್ಯಾಣ ಕರ್ನಾಟಕ, ನಮ್ಮ ಯಾದಗಿರಿ ಜಿಲ್ಲೆಗೆ ಕಾಳಜಿ ವಹಿಸಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿ ಈ ಭಾಗದ ಬಡ ಜನರಿಗೆ ಕಣ್ಣೀರು ಒರೆಸತಕ್ಕಂಥ ಕೆಲಸವನ್ನು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕಂತ ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೇವೆ. ಈ ಕರ್ನಾಟಕದ ಬಜೆಟಲ್ಲಿ ನಾವು ನಿರೀಕ್ಷೆ ಮಾಡೋದು ಅಂತ ಹೇಳಿದರೆ 15 ವರ್ಷ ಪೂರ್ಣ ಆಯಿತು, ಭದ್ರಾ ಮೇಲ್ದಂಡೆ ಕಾಮಗಾರಿ ಪೂರ್ಣ ಆಗಲಿಲ್ಲ. ರಾಷ್ಟ್ರೀಯ ಯೋಜನೆ ಆದಮೇಲೂ ಕೂಡ ಅದು ನೆನಗುದಿಗೆ ಬಿದ್ದಿದೆ. ಹಾಗಾಗಿ ಕರ್ನಾಟಕದ ಬಜೆಟ್ನಲ್ಲಿ ಏನು ಬಾಕಿ ನಿಂತಿದೆ ಪ್ಯಾಕೇಜ್ 1ನಲ್ಲಿ 2 ಕಡೆ ಲಿಫ್ಟ್ ಆಗುವಂಥ ಸ್ಥಳದಲ್ಲಿ, ಹಾಗೆಯೇ ತರೀಕೆರೆ ಹತ್ತಿರ ಏನು ಒಂದಷ್ಟು 1.6 ಕಿಲೋಮೀಟ್ರ್ ದೂರ ರೈತರ ಜಮೀನು ಅಡ್ಡಿಪಡಿಸಿದರೆ ಅಂತ ಇದೆ. ಅದೆಲ್ಲವನ್ನೂ ನಿವಾರಣೆ ಮಾಡಿ ಈ ಬಜೆಟಲ್ಲಿ ಈ ಬ್ಯಾಂಕ್. ಸೊ ಇದು ರೈತರುಗಳ ನಿರೀಕ್ಷೆ ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಜೊತೆಗೆ ಒಂದಷ್ಟು ರೈತ ಮುಖಂಡರು ಕೂಡ ಇದ್ದಾರೆ. ತೇಜಸ್ವಿ ಪಟೇಲ್ ಜೊತೆಗೂ ಕೂಡ ನಾವು ಮಾತಾಡ್ತೀವಿ, ಹರಿ ಜೊತೆಗೂ ಕೂಡ ನಾವು ಮಾತಾಡ್ತೀವಿ. ಅದಕ್ಕಿಂತ ಮೊದಲು ನಾವೀಗ ಸಹದೇವ್ ಮಾನೆ ಅವರ ಹತ್ರ ಹೋಗೋಣ. ಅಲ್ಲಿ ಬಹಳಷ್ಟು ಜನ ರೈತರಿದ್ದಾರೆ. ಸಹದೇವ್ ಮಾನೆ, ರೈತರ ಜೊತೆಗಿದ್ದೀರಿ ನೀವು, ಅವರ ನಿರೀಕ್ಷೆಗಳು ಏನಿದೆ ಇವತ್ತು? ಹೌದು ರಂಗನಾಥ್, ಏನು ಈ ಒಂದು ಬಜೆಟ್ ಮೇಲೆ ರೈತರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂತದ್ದು. ಸಾಕಷ್ಟು ಜನ ರೈತರು ನಮ್ಮ ಜೊತೆಗಿದ್ದಾರೆ. ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ನಿರೀಕ್ಷೆ, ಅದರ ಜೊತೆಗೆ ಈ ಭಾಗದಲ್ಲಿ ಮಹದಾಯಿ ಮತ್ತು ಕೃಷ್ಣಾ ಮೇಲ್ದಂಡೆ ಏರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಒತ್ತಾಯ ಕೇಳಿ ಬಂದಿತ್ತು. ಅವ್ರನ್ನ ಮಾತಾಡಿಸ್ತೇನೆ. ಸರಿಗ ಈ ಒಂದು ಬಜೆಟ್ ನಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ? ವಿಶೇಷವಾಗಿ ಈ ಭಾಗದಲ್ಲಿ ಸರ್ ಏನಾಗಿದೆ ಅಂತಂದರೆ ಬರಗಾಲದ ಇದೇನು ನೋಡಿ, ಬರಗಾಲದ ಇದು ಭತ್ತ, ಇದು ಸಾಸಿವೆ, ಇದು ಚೆನ್ನಂಗಿ ಬೆಳಗಾವದಲ್ಲಿ ಬೆಳೆಯುವಂಥದ್ದು. ಈ ರೀತಿಯಾದಂಥದ್ದು ನಮಗೆ ಬೆಳೆ ಕೈಗೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ಏನಾಗಬೇಕಂತ ನೀರಾವರಿಗೆ ಕೆಲಸಗಳು ಜಾಸ್ತಿ ಆಗಬೇಕು. ಯಾಕಂತಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಲಿ, ನಮ್ಮದು ಕಳಸಾ ಬಂಡೂರಿ ಯೋಜನೆ ಆಗಲಿ, ಅತ್ಯವಶ್ಯಕವಾಗಿ ಸರ್ಕಾರ ವಿಶೇಷ ಬಜೆಟನ್ನು ಇಟ್ಕೊಂಡು ರೈತರ ಬಗ್ಗೆ ಕಾಳಜಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಯಾಕಂತಂದರೆ ಬರಗಾಲ ಇದೆ, ಕುಡಿಯುವ ನೀರಿಗೂ ತತ್ವಾರ ಇದೆ. ಇಂಥ ಕಳಸಾ ಬಂಡೂರ ಯೋಜನೆಗಳಿಗೆ ಅವರು ಕಾಳಜಿ ಇರುವಂಥದ್ದು ನಮಗೆ ಕಾಣ್ತಾ ಇಲ್ಲ. ಆದರೆ ದಯಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳ್ತೇನೆ, ಈ ಭಾಗದ ಕಾಳಜಿಯನ್ನು ಮಾಡಿರಿ. ಯಾಕಂತಂದರೆ ಇದು ನಂಜುಂಡಪ್ಪ ವರದಿ ಪ್ರಕಾರ ಇದು ನೆಗ್ಲೆಕ್ಟೆಡ್ ಏರಿಯಾ ಆಗಿರೋವಂಥದ್ದು. ಬಜೆಟ್ನಲ್ಲಿ ಏನಾದರೂ ತಾವುಗಳು ವಿಶೇಷ ಅನುದಾನವನ್ನು ಇಟ್ಟರೆ ಅದನ್ನು ನಾವು ನಂಬಬಹುದು. ಯಾಕಂತಂದ್ರೆ ಕಾರ್ಯಕ್ರಮ ಆಗ್ಬೋದು ಮತ್ತು ರೈತರಿಗೆ ಒಂದು ಆಶ್ರಯ ಆಗ್ತದೆ. ರೈತರನ್ನು ಕೈ ಬಿಡಬೇಡ್ರಿ. ರೈತರನ್ನು ಕೈ ಬಿಟ್ರಿ ಅಂತಂದರೆ ಸಂಪೂರ್ಣ ಈ ವ್ಯವಸ್ಥೆ ಹದಗೆಡ್ತದೆ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕು. ಮತ್ತು ಬಜೆಟ್ನಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಏನು ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಮಂಡಿಸ್ತಾ ಇದ್ದಾರೆ, ಇದು ರೈತ ಪರ ಬಜೆಟ್ ಆಗಲಿ ಅಂತೇಳಿ ನಮ್ಮದೊಂದು ಆಶೆ ಐತಿ ಮತ್ತು ಒತ್ತಾಸೆ ಕೂಡ ಐತಿ. ಯಾಕಂದರೆ ಕಳೆದ 4 ವರ್ಷಗಳಿಂದ ನೋಡ್ತೀರಿ ಬರಗಾಲ ಮತ್ತು ಪ್ರವಾಹ ಎಲ್ಲವನ್ನು ಎದುರಿಸ್ತಾ ಇದ್ದೀವಿ ನಾವು. ಅದರಿಂದ ಏನೈತಿ, ಸಂಪೂರ್ಣ ಸಾಲ ಮನ್ನಾವನ್ನು ಮಾಡಿರಿ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದರ ಒಂದು ಗ್ಯಾರಂಟಿ ಯೋಜನೆ ನೀವು ಕಡಿಮೆ ಮಾಡಿದ್ರೆ ನಡೆಯುತ್ತೆ. ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನೀವು ತಿಂಗಳಿಗೆ 2,000 ರೂಪಾಯಿ ಕೊಡ್ತಿರಲ್ಲ, ಅದನ್ನು ನೀವು ಕಡಿಮೆ ಮಾಡಿರಿ. ಆದರೆ ಏನೈತಿ, ನಮಗೆ ಸಂಪೂರ್ಣ ಸಾಲ ಮಾಡಿ ನಮ್ಮ ಕುಟುಂಬವನ್ನು ಬದುಕಿಸುವಂಥ ಕೆಲಸ ಮಾಡಿರಿ ಅಂತ ಹೇಳ್ತೀನಿ. ಏನು ಇದು ಸದ್ಯ ಈಗ ರಂಗನಾಥ್, ಒಂದ್ ಕಡೆ ಸಾಲ ಮನ್ನಾ ಆಗಬೇಕು, ಅದರ ಜೊತೆಗೆ ಈ ಭಾಗದ ಕೃಷ್ಣಾ ಮತ್ತು ಮಹದಾಯಿ ಯೋಜನೆ ಏನಿದೆ ಅದನ್ನ ಜಾರಿಗೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ರೈತರು ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಅದರ ಜೊತೆಗೆ ಅಷ್ಟೇ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತದ್ದು ರಂಗನಾಥ್.